ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಬಿಲಿ ಕಿಚನ್ ಆ್ಯಂಡ್ ಬ್ಲಾಗ್ಸ್. ಇವತ್ತು ನಾನು ಸಿಗಡಿ ಫ್ರೈಯನ್ನು ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡುವಂಥದ್ದು ಹಾಗೆ ರುಚಿಯಾಗಿರುವಂತಹ ಒಂದು ಅಡುಗೆ. ಇದನ್ನು ತುಂಬ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ತೋರಿಸ್ಕೊಡ್ತಾ ಇದ್ದೀನಿ. ಇಲ್ಲಿ 1 kg ಆಗೋಷ್ಟು ಸಿಗಡಿಯನ್ನು ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಏನಿದೆ ಸಿಗಡಿ ಏನಿದೆ ಇದನ್ನು ತೊಳ್ಕೊಳ್ಬೇಕು, ನೀಟಾಗಿ ತೊಳ್ಕೊಬೇಕು. ಅದರ ಮೇಲ್ಗಡೆ ಪದರದಲ್ಲಿ ಒಂದು ಎಳೆ ಥರದ್ದು ಕಪ್ಪು ದಾರ ಥರದಲ್ಲಿರ್ತದೆ, ಅದನ್ನು ನೀಟಾಗಿ ತಕ್ಕೋಬೇಕು. ಯಾಕಂದರೆ ಅದು ತೆಗೆಯೋದ್ರಿಂದ ಚೆನ್ನಾಗಿರುತ್ತೆ. ನಾನಿಲ್ಲಿ 1 ಸ್ಪೂನು ಉಪ್ಪನ್ನು ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಯಾಕಂದರೆ ಆ ದಾರ ಇರೋದ್ರಿಂದ ಕಹಿ ಅಂಶ ಕೊಡುತ್ತೆ. ಅದನ್ನು ನಾವು ನೀಟಾಗಿ ತಕ್ಕೋಬೇಕು. ಇದನ್ನು ಕ್ಲೀನ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟು. ಹಾಗೆ ಇಲ್ಲಿ ನಾನು 2 ಸ್ಪೂನು ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೀನಿ. ಹಾಗೆ ಜೀರಿಗೆ ಅರ್ಧ ಸ್ಪೂನು, ಕಾಳುಮೆಣಸು ಅರ್ಧ ಸ್ಪೂನು, ಹಾಗೆ ಕೊತ್ತಂಬರಿಯ ಪುಡಿಯನ್ನು ಅರ್ಧ ಸ್ಪೂನ್ ತಗೊಂಡು ಅದಕ್ಕೆ 1 ಸ್ಪೂನ್ ಎಣ್ಣೆಯನ್ನು ಹಾಕಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೆ ಹಾಕೋಬೋದು, ಚೆನ್ನಾಗಿರುತ್ತೆ. ಅದು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ, ಇಲ್ಲಾಂದ್ರೂ ಕೂಡ ಚೆನ್ನಾಗೇ ಇರುತ್ತೆ. ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹಿಡಿದಿರೋದ್ರಿಂದ ಇದು ಚೆನ್ನಾಗೇ ಇರುತ್ತೆ. ನಾವಿಲ್ಲಿ ಏನಿದೆ ಸಿಗಡಿ ಸ್ವಲ್ಪ ಖಾರವನ್ನು ಜಾಸ್ತಿ ಹಾಕಬೇಕು. ಹಾಗೆ ಮ್ಯಾರಿನೇಟ್ ಮಾಡಿ 1 ಗಂಟೆ ಹೊತ್ತಾದರೂ ಇಡಬೇಕು. ಅಟ್ಲೀಸ್ಟ್ ಒಂದು ಅರ್ಧ ಗಂಟೆ ಆದರೂ ಇದು ಮ್ಯಾರಿನೇಟ್ ಮಾಡಿ ಇಡಬೇಕು. ಯಾಕಂದರೆ ಸಿಗಡಿ ಏನಿದೆ ಸಿಹಿ ಅಂಶವನ್ನು ಕೊಡುತ್ತೆ. ನಾವೀಗ ಎಷ್ಟೇ ಖಾರ ಹಾಕಿದರೂ ಅದು ಒಂಥರ ಸಿಹಿಯಾಗಿ ನಮಗೆ ಇದಾಗುತ್ತೆ. ಅದಕ್ಕೋಸ್ಕರ ಅದು ಮ್ಯಾರಿನೇಟ್ ಆದಂಗೂ ಚೆನ್ನಾಗಿರುತ್ತೆ. ನಾನಿಲ್ಲಿ ಸ್ವಲ್ಪ ರವಾವನ್ನು ತಗೊಂಡು ಅದಕ್ಕೆ ಉಪ್ಪು ಮತ್ತು ಖಾರವನ್ನು ಸೇರಿಸಿ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಅದು ಕೋಟಿಂಗ್ ಮಾಡುವಾಗ ಬರೀ ರವಾವನ್ನು ಹಾಕಿದರೆ ಅದು ಚೆನ್ನಾಗಿರಲ್ಲ, ಸಪ್ಪೆ ಸಪ್ಪೆ ಅನಿಸ್ತದೆ. ಈ ರೀತಿ ಉಪ್ಪು ಮತ್ತು ಖಾರ ಹಾಕಿ ಅದಕ್ಕೆ ಮಿಕ್ಸ್ ಮಾಡೋದ್ರಿಂದ ರವೆ ತುಂಬ ಚೆನ್ನಾಗಿ ಹಿಡಿಯುತ್ತೆ ಸಿಗಡಿಗೆ. ಏನಿದೆ ಈ ಪ್ರಾನ್ಸು ಸ್ವಲ್ಪ ನಾನು ದೊಡ್ಡ ಪ್ರಾನ್ಸನ್ನೇ ತೊಗೊಂಡಿದ್ದೀನಿ. ಇದರಲ್ಲಿ ಸಣ್ಣದು ಕೂಡ ಬರ್ತದೆ, ಇನ್ನೊಂದು ಟೈಗರ್ ಪ್ರಾನ್ಸ್ ಅಂತ ಸಿಗ್ತದೆ ದೊಡ್ಡದು, ಅದು ಕೂಡ ತುಂಬ ಚೆನ್ನಾಗಿರ್ತದೆ. ಇದನ್ನು ಮಾಡುವಂತಹದ್ದು ಕೂಡ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥದ್ದು. ನಾನಿಲ್ಲಿ ಒಂದು ಸ್ವಲ್ಪ ಬಾಣಲೆಯಲ್ಲಿ ಒಂದಿಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ನಾನು ಈ ಮಾಡಿಟ್ಕೊಂಡಂತಹ ಫ್ರೈಯನ್ನು ಹಾಕ್ತಾ ಇದ್ದೇನೆ, ಕಲಸಿಟ್ಕೊಂಡಿರುವಂಥದ್ದನ್ನ. ಇದನ್ನು ಸುಲಭವಾಗಿ ಮಾಡ್ಕೋಬೋದು ಮತ್ತು ಬೇಗ ಬೇಗ ಆಗುತ್ತೆ. ಜಾಸ್ತಿ ಹೊತ್ತು ಬೇಡ, ಇಡಲಿಕ್ಕೆ ಮಾತ್ರ ಅಂದರೆ ಮ್ಯಾರಿನೇಟ್ ಮಾಡಿ ಇಡಲಿಕ್ಕೆ 1 ಗಂಟೆ ಹೊತ್ತು ಹೋಗುತ್ತೆ. ಯಾಕಂದರೆ ಅರ್ಧ ಗಂಟೆ ಇಟ್ಟರೆ ಅಟ್ಲೀಸ್ಟ್ ಅರ್ಧ ಗಂಟೆ ಆದರೂ ಇಡಬೇಕು, ಇಲ್ಲಾಂದರೆ ಅದು ಖಾರ ಎಲ್ಲ ಚೆನ್ನಾಗಿ ಹಿಡಿಯಲ್ಲ ಮೀನಿಗೆ. ಈ ರೀತಿಯ ಹೆಚ್ಚಿನ ರೆಸಿಪಿಗಳು ನನ್ನ ಚಾನಲ್ನಲ್ಲಿವೆ. ಸಿಗಡಿ ಸುಕ್ಕವನ್ನು ಹಾಕಿದ್ದೀನಿ. ಈ ರೀತಿಯ ಹೆಚ್ಚಿನ ರೆಸಿಪಿಗಳು ನನ್ನ ಚಾನಲಲ್ಲಿ ಇರೋದ್ರಿಂದ ಅದನ್ನು ಒಂದ್ಸರಿ ನೀವು ನೋಡಿ ಹೇಗಾಗಿದೆ ಅಂತ ತಿಳಿಸಿ. ಹಾಗೆ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ನೀವು ನೋಡ್ತಿರ್ಬೋದು ಇದು ಬೇಯ್ತಿದೆ. ಅಂದರೆ ಒಂದು 3 ರಿಂದ 4 ನಿಮಿಷಗಳ ಕಾಲ ಇದು ಬೆಂದರೆ ಸಾಕಾಗ್ತದೆ. ಯಾಕಂದರೆ ಸಿಗಡಿ ಬೇಯಲಿಕ್ಕೆ ಜಾಸ್ತಿ ಟೈಮ್ ತೊಗೊಳ್ಳಲ್ಲ, ಅದು ತುಂಬ ಬೇಗ ಬೆಂದುಬಿಡುತ್ತೆ. ಈ ರೀತಿಯಾಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬೆಂದ್ಕೊಂಡಿದೆ ಅಂತ. ಈ ರೀತಿಯಾಗಿ 2 ಕಡೆ ಮಗ್ಚಿ ಅದನ್ನು ಬೇಯಿಸ್ಕೊಳ್ಳುವಂಥದ್ದು. ಅಂದರೆ ಮಾಡಿಕೊಂಡು ಅದನ್ನು ನೀಟಾಗಿ ತೆಕ್ಕೊಳ್ಳುವಂಥದ್ದು. ಒಂದು ಸ್ವಲ್ಪ ಗರಿ ಥರ ಆಗಿರುತ್ತೆ, ಆವಾಗ ನಾವು ತೆಕ್ಕೊಳ್ಳುವಂಥದ್ದು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ಸಿಗಡಿಯ ಫ್ರೈ ಅಂತ. ನಾನು ಉಳಿದಿರುವಂಥದ್ದನ್ನ ಎಲ್ಲವನ್ನು ಒಟ್ಟಿಗೆ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೋತಾ ಇದ್ದೀನಿ. ಈ ರೀತಿಯಾಗಿ ಫ್ರೈ ಮಾಡಿಕೊಳ್ಳುವಂಥದ್ದು ಬೇಗ ಆಗುತ್ತೆ. 2 ರಿಂದ 3 ನಿಮಿಷ ಅಷ್ಟೇ ಬೇಕಾಗೋದು. ಇದಕ್ಕೆ ಚೆನ್ನಾಗಿ ಬರ್ತದೆ. ಹಾಗೆ ಸಾಕಷ್ಟು ವೆರೈಟಿಯ ಫುಡ್ಗಳನ್ನು ನಾವು ಸಿಗಡಿಯಲ್ಲಿ ಮಾಡ್ಬೋದು. ಸುಕ್ಕವನ್ನು ಮಾಡ್ಬೋದು, ಸಿಗಡಿ ಬಿರಿಯಾನಿ ಕೂಡ ಮಾಡ್ತೀವಿ, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ ನೋಡಿ ಇದೆಲ್ಲವನ್ನು. ಸಿಗಡಿ ಸುಕ್ಕ ನನ್ನ ಚಾನಲ್ನಲ್ಲೇ ಇದೆ. ಹಾಗೆ ನಾನು ಏನು ಫ್ರೈ ಮಾಡಿದ್ದೀನಿ ಇದು ಕೂಡ ಹಾಗೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇಷ್ಟಪಟ್ಟು ತಿಂತಾರೆ. ಯಾಕಂದರೆ ಅವರಿಗೆ ಅದು ಮುಳ್ಳು ಸಿಕ್ಕಿದರೆ ತಿನ್ನಲ್ಲ ಮಕ್ಕಳು ಯೂಶ್ವಲಿ. ಈ ರೀತಿಯಾಗಿದ್ದರೆ ಇದೇನೂ ಇರಲ್ಲ, ಆರಾಮಾಗಿ ಮಕ್ಕಳಿಗೆ ಕೊಡ್ಬೋದು, ಈಸಿಯಾಗಿ ತಿನ್ಕೊಬಿಡ್ತಾರೆ. ಇದಕ್ಕೆ ಸ್ವಲ್ಪ ನಾವು ಇದಾದಮೇಲೆ ಸ್ವಲ್ಪ ಲಿಂಬೆಹಣ್ಣನ್ನು ಹಿಂಡಿಬಿಟ್ರೆ ಏನಿದೆ ಸಿಗಡಿಯ ಫ್ರೈ ಚೆನ್ನಾಗಿ ರೆಡಿ ಆಗುತ್ತೆ. ಹಾಗೆ ಸಾಕಷ್ಟು ಜನ ಹೇಳ್ತಾರೆ ಸಿಗಡಿಯನ್ನು ಹಾಗೆ ಮಾಡಬೇಕು, ಈ ರೀತಿಯಾಗಿ ತೊಳಿಬೇಕು ಅಂತ. ಹೌದು, ತೊಳೆಯೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದರೆ ಸಿಗಡಿಯ ಮೇಲ್ಪದರದಲ್ಲಿ ಒಂಥರ ಎಳೆ ಅನ್ನೋದಿರುತ್ತೆ. ಆ ಎಳೆ ಕಹಿ ಅಂಶವನ್ನು ಕೊಡೋದ್ರಿಂದ ಅದನ್ನು ನೀಟಾಗಿ ತೊಳ್ಕೊಬೇಕು, ಅದು ತೆಕ್ಕೋಬೇಕು. ಒಂದು ಸ್ವಲ್ಪ ಚಾಕುವಲ್ಲಿ ಅದರ ಮೇಲೆ ಇದು ಮಾಡಿಕೊಂಡು ತಕ್ಕೊಂಡ್ರೆ ತುಂಬ ಚೆನ್ನಾಗಿ ಬರ್ತದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಈ ಸಿಗಡಿಯ ಫ್ರೈ ಮಾಡಿರೋದು ಅಂತ. ನಾನು ಇದರ ಮೇಲೆ 1 ಲಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. 1 ಲಿಂಬೆಹಣ್ಣನ್ನು ಹಿಂಡಿ ಈ ರೀತಿಯಾಗಿ ಮಾಡಿಕೊಂಡು ಇದ್ರ ರೀತಿಯಾಗಿ ಹಿಂಡ್ಕೊಂಡು ನಾನು ಅದರ ಮೇಲೆ ಸ್ವಲ್ಪ ಈರುಳ್ಳಿಯನ್ನು ಇಟ್ಟು ಗಾರ್ನಿಷನ್ನು ಮಾಡಿದ್ದೀನಿ. ಈ ರೀತಿಯ ನನ್ನ ಚಾನಲ್ನ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.
ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.